ಗಾದಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸತತ 2ನೇ ಅವಧಿಗೂ ಪ್ರಕಾಶ್ ತಂದೆ ವೈಜನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ನಿಮಿತ್ತ ಅವರ ಹಿತೈಷಿಗಳು, ಬಂಧು ಮಿತ್ರರು ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಚುನಾವಣಾಧಿಕಾರಿ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೆದಿದ್ದು, ಬಳಿಕ ವಿಜೇತ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೂ ಸನ್ಮಾನ ಮಾಡಿದರು. ಈ ಕುರಿತಾಗಿ ಪ್ರಕಾಶ್ ತಂದೆ ವೈಜನಾಥ್ ಅವರು ಮಾತನಾಡಿ, 24 ಸದಸ್ಯರು ನಮಗೆ ಬೆಂಬಲ ಸೂಚಿಸಿದ್ದು, ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಒಮ್ಮನಸ್ಸಿನಿಂದ ಮಾದರಿ ಗ್ರಾಮ ಪಂಚಾಯತ್ ಮಾಡಲು ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಸಮಾಜದ ವಿಕಾಸಕ್ಕಾಗಿ ಕೆಲಸ ಮಾಡ್ತೇನೆ, ಸಮಾಜದ ಸೇವೆಗೆ ದುಡಿಯಲೆಂದೇ ಬಂದಿದ್ದೇನೆ. ನನಗೆ ಕುರ್ಚಿ ಮಹತ್ವವಿಲ್ಲ, ಜನರ ಸೇವೆ ಬಹಳ ಮಹತ್ವದ್ದಾಗಿದೆ ಎಂದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದರೆ ಗಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 9 ವಾರ್ಡ್ಗಳು ಬರುತ್ತವೆ. ವಾರ್ಡ್ಗಳಿಗೆ ಸಂಪೂರ್ಣ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲಾಗುವುದು. ನರೇಗಾ ಕೆಲಸ ಸಮರ್ಪಕವಾಗಿ ಬಳಸಿಕೊಂಡು ಗ್ರಾಮದ ಜನರಿಗೆ ಕೆಲಸ ಕೊಡಿಸಲಾಗುವುದು. ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತೇನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡಲಾಗುವುದು ಎಂದರು. ಒಟ್ಟಾರೆಯಾಗಿ ನೋಡಬೇಕಾದ್ರೆ ಧಾರ್ಮಿಕ ಅಭಿವೃದ್ಧಿಗಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಪಡುವುದಾಗಿ ಪ್ರಕಾಶ್ ವೈಜನಾಥ್ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸತ್ಯವತಿ ಗಂಡ ರಾಜ್ಕುಮಾರ್, ನಸ್ರಿನ್ ಬೇಗಂ ಗಂಡ ಮೊಹಮ್ಮೂದ್, ಶಿವಮ್ಮ ಗಂಡ ನಾಗಪ್ಪ, ಲಕ್ಷ್ಮಿ ಗಂಡ ವೈಜನಾಥ್, ಮುಫೀದ್ ಅಹಮದ್ ತಂದೆ ಫತ್ರು ಸಾಬ್, ಸಿದ್ರಾಮ್ ತಂದೆ ತಿಪ್ಪಣ್ಣ, ಜಗದೇವಿ ಗಂಡ ವಿರೂಪಾಕ್ಷಪ್ಪ, ವಿನೋದ್ ತಂದೆ ಭೀಮಣ್ಣ, ಅರುಣಾದೇವಿ ಬೇಡಜಂಗಮ ವರದಯ್ಯ ಸ್ವಾಮಿ, ಪ್ಯಾರಿ ಬೇಗಂ ದಸ್ತಗೀರ್, ಫಮೀದಾ ಬೇಗಂ, ಸೈಯದ್ ಮಸೀಹಮದ್, ಶ್ರೀದೇವಿ ಗಂಡ ತುಕಾರಾಂ, ಮೊಹಮ್ಮದ್ ಸಿರಾಜುದ್ದೀನ್, ರಾಚಪ್ಪ ತಂದೆ ಗಾಳೆಪ್ಪ, ವಿರ್ಶೆಟ್ಟಿ ತಂದೆ ಸಂಗ್ರಾಮಪ್ಪ, ಮಂಜುನಾಥ್ ತಂದೆ ಗಣಪತಿ, ದೇವೇಂದ್ರ ಗೌಡ ತಂದೆ ಜಗನ್ನಾಥ್, ಲಕ್ಷ್ಮಿ ಗಂಡ ವಿಶ್ವನಾಥ್, ಲಕ್ಷ್ಮಿ ಗಂಡ ಕಿರಣ್ ಕುಮಾರ್, ಚಂದ್ರಕಾಂತ್ ತಂದೆ ಪ್ರಭು, ಸಂತೋಷ್ ಕುಮಾರ್ ತಂದೆ ರಾಮಶೆಟ್ಟಿ, ಭಾರತ್ಬಾಯಿ ಗಂಡ ರಮೇಶ್, ಅರ್ಷದ್ ಅಲಿ, ರಾಜ್ಕುಮಾರ್ ಧೂಪತ್ ಮಾಂಗಾವ್, ಪೀರಪ್ಪ ಯರ್ನಳ್ಳಿ, ನರಸಪ್ಪ ಜಾನಕನೂರ್, ಆನಂದ್ ರೆಡ್ಡಿ, ಶಿವಾನಂದ ಕೋರೆ ಸೇರಿದಂತೆ ಪ್ರಕಾಶ್ ವೈಜನಾಥ್ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಗಾದಗಿ ಗ್ರಾಮ ನಂದು ವಾರ್ಡ್ ನಂಬರ್ 3. ನಾನು ಇದು ಸೆಕೆಂಡ್ ಟರ್ಮ್ ಸದಸ್ಯ ಇದ್ದೀನಿ ಸರ್. 2015 ನಾವು ವಾರ್ಡ್ ನಂಬರ್ 3ರಿಂದ ನಾ ಎಸ್ ಟಿ ಕ್ಯಾಟಗರಿದಿಂದ ಗೆದ್ದಿದೆ ಸರ್ 2015ರಲ್ಲಿ. ಇದು ನಂದು 2ನೇ ಅವಧಿ ಅದ ಸರ್. 2ನೇ ಅವಧಿದಾಗ ಈಗ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಸರ್. ವಾರ್ಡ್ ನಂಬರ್ 3ರಲ್ಲಿ ಸರ್ ನಾನು ಇಷ್ಟು ದಿವಸ ಏನು ಸದಸ್ಯ ಇದ್ದ, ಇವತ್ತು ಅಧ್ಯಕ್ಷ, ನಮ್ಮ ಎಲ್ಲ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷ ಆಗಿನಿ, ವಿರುದ್ಧವಾಗಿ ಆಯ್ಕೆ ಆಗಿನಿ. ನಾನು ವಾರ್ಡ್ನಲ್ಲಿ ಸರ್ ಮಂದಿರ ಹಿಡ್ಕೊಂಡು ಚರ್ಚ್, ಮಂದಿರ ಏನೇನು ನಾನು ವಾರ್ಡ್ನಲ್ಲಿ ಚರ್ಚ್ ಎಸ್ಪೆಷಲಿ ಸರ್ ಮಂದಿರಗಳು ಮತ್ತು ಚರ್ಚ್ ಸುತ್ತ ಏನು ಕೆಲಸ ಇದ್ದರೂ ನಾವು ಮಾಡೀನಿ. ಮತ್ತು ಕುಡಿಯುವ ನೀರಿಂದು ಸರ್ ಸುಮಾರು ನಾವು ಒಂದು 4-5 ಏನೋ ಬೋರ್ವೆಲ್ ಮಾಡೀನಿ ಸರ್ ಕುಡಿಯೋ ನೀರಿನ ಸಲುವಾಗಿ. ಎಸ್ಪೆಷಲಿ ಸರ್ ನಾನು ಶಿಕ್ಷಣ ನನ್ನ ಏರಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಸರ್. ಆ ಪ್ರೈಮರಿ ಸ್ಕೂಲಲ್ಲಿ ಹೆಚ್ಚು ಹುಡುಗರು ಅಂದ್ರೆ SC ST ಹಿಂದುಳಿದ ಜನ ಅರ ಸರ್ ಗೌರ್ಮೆಂಟ್ ಸ್ಕೂಲಲ್ಲಿ. ಆ ಸ್ಕೂಲಿಗೆ ನಾನು ವಾರಕ್ಕೆ ಒಂದು ಸಲ ಅಂತೂ ಹೋಗ್ತೀನಿ. ಅಲ್ಲಿರೋಂಥ ಟೀಚರ್ಸು ಒಳ್ಳೆ ಅಭ್ಯಾಸ ಕೊಡ್ಲತ್ತಾರ ಏನಿಲ್ಲ, ಮತ್ತು ಮಕ್ಕಳಿಗೆ ಏನು ಫುಡ್ ಅದು ಏನು ಮಾಡತ್ತಾರ ಏನಿಲ್ಲ ಅಂತ ಹೇಳಿ ನಾನು ನೋಡ್ಕೋತಾ ಇದ್ದೀನಿ. ಆ ಕಾರಣಕ್ಕಾಗಿ ನಂಗೆ ಸೆಕೆಂಡ್ ಟರ್ಮು ಜನ ನಂಗೆ ವಾರ್ಡ್ ನಂಬರ್ 3ರಿಂದ ಗೆದ್ದಿಸಿ ಇಲ್ಲಿ ಕಳಿಸ್ಯಾರ. ಈ ಸೆಕೆಂಡ್ ಟರ್ಮ್ನಾಗ ನಂಗೆ ಒಂದೆಲ್ಲ ನಮ್ಮ ಸದಸ್ಯರ ಆಶೀರ್ವಾದದಿಂದ ಏನೋ ಕಾರಣಕ್ಕಾಗಿ ಇದಾಗಿತ್ತು, ನಾನು ಅಧ್ಯಕ್ಷ ಆಗಿನಿ. ಇವಾಗೇನು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮಲ್ಲಿ 9 ವಾರ್ಡ್ ಬರ್ತಾವೆ ಸರ್ ನನ್ನ ಗ್ರಾಮದಲ್ಲಿ. 9 ವಾರ್ಡಿಗೆ ಫುಲ್ 24/7 ಅಂತೇನು ಹೇಳ್ತಾರೆ, ಆ ಥರ ನಾನು ಟೈಮ್ ಕೊಡ್ತೀನಿ. ಪ್ರತಿಯೊಂದು ಕೆಲಸ ಏನಕ್ಕೆ ಇರಲಿಕ್ಕೆ ಫಸ್ಟ್ ಎಜುಕೇಷನಿಂದ ಹಿಡ್ಕೊಂಡು ನರೇಗಾ ಕೆಲಸವರೆಗೂ, ದಿನಗೂಲಿ ಕೆಲಸವರೆಗೂ ನಾನು ಟೈಮ್ ಕೊಡ್ತೀನಿ. ಜನರಿಂದ ಇರ್ತೀನಿ, ಜನರ ಕೆಲಸ ಮಾಡ್ತೀನಿ. ಸಮಾಜ ಸಲುವಾಗಿ ನಾನು ಅಧ್ಯಕ್ಷ ಆಗಿನ. ನಾ ಯಾವುದೋ ಚೇರು, ನನ್ನ ಹೆಸರು ಯಾವುದೋ ಏನೋ ನಾ ಮನೆ ಮಾಡ್ಕೋಬೇಕು, ನಾ ಏನೋ ದುಡ್ಡು ಮಾಡಬೇಕು ಅಂತಲ್ಲ ಒಟ್ಟ. ಹಾಗಾಗಿ ಎಲ್ಲ ಸದಸ್ಯರಿಗೂ ಗೊತ್ತದ ಸರ್. ಯಾಕಂದ್ರೆ ಸದಸ್ಯರ ಅದಿಂದ ನಮ್ಮ ತಂದೆನೂ ಬುಡ ಚೇರ್ಮನ್ ಇದ್ದರು ಸರ್. ಲಾಸ್ಟ್ ಟೈಮ್ ಡೈರೆಕ್ಟರ್ ಇದ್ದರು ಬುಡೋದು. ಅವ್ರ ಆಶೀರ್ವಾದ ಅದ ಸರ್ ನಮ್ಮ ತಂದೆ ತಾಯಿದು. ನಂಗೆ ನಮ್ಮ ತಂದೆನೂ ಲೀಡ್ರ್ ಇರೋ ಸಲುವಾಗಿ ನಾನು ಮುಂದೆ ಏನೋ ಮಾಡಬೇಕು, ಏನೋ ಆಗಬೇಕು ಅಂತಂತ ಹೇಳಿ ಇವತ್ತು ಇಲ್ಲಿ ತನಕ ಬಂದು ಜನರ ಹಿಂದಿರ್ತೀನಿ, ಜನರ ಕೆಲಸ ಮಾಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಇದ್ರೂ ಸರ್ಕಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ನಾನು ಇನ್ನೊಂದು ಸರ್ ನಂಗೆ ಯಾವುದೇ ಪಾರ್ಟಿ ಈಗ ನಮ್ಮ ಬೀದರಲ್ಲಿ ಈಗ ಶಾಸಕರು ಇದ್ದಾರೆ ಸರ್ ಕಾಂಗ್ರೆಸ್ ಪಾರ್ಟಿನವ್ರು. ಅವ್ರ ಬಲ್ಲ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ನವ್ರ, BJPನವ್ರ, JDSನವ್ರ ಅಂತಿದ್ದು ಏನೂ ಕುಮಲ್ ಸರ್. ಇವತ್ತು ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀನಿ. ಏನಕ್ಕೆ ತಂದು ಸರ್ಕಾರ ಅನುದಾನಗಳು ತಂದು ನನ್ನ ಊರು, ನನ್ನ ವ್ಯಾಪ್ತಿ, ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಡೆವಲಪ್ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಹಾಕಿಲ್ಲ ಸರ್ ಅಂದ್ರೆ ನಾನು ಈಗ 10 ವರ್ಷ 15 ವರ್ಷ ನಾನು ರಾಜಕೀಯದಲ್ಲೇ ಇದ್ದೀನಿ ಸರ್. ಮತ್ತು 10 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ. ನಾನು ಒಡನಾಟಗಳು ನೋಡಿ
ಮತ್ತು ನಮ್ಮ ಊರಲ್ಲಿ ಏನೋ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೋ ಡೆವಲಪ್ಮೆಂಟ್ ಕೆಲಸ ಆಗ್ತಾವೆ ಅಂತ ಹೇಳಿಬಿಟ್ಟು ಪಾಪ ಯಾರೂ ಹಾಕಿಲ್ಲ. ಎಲ್ಲರೂ ನಂಗೆ ಸಹಕಾರ ಮಾಡ್ಯಾರ ಸರ್. ನಮ್ಮಲ್ಲಿ 24 ಮಂದಿ ಸದಸ್ಯರಿದ್ದೀವಿ. 24 ಜನ ಸದಸ್ಯರು ನಂಗೆ ಎಲ್ಲರೂ ಸಹಕರಿಸ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.